ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತ್ರಿಷಾ ಸೋಮ್ಯಡ್ ವೈಬ್ಸ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಒಂದು ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ದಾಲ್ ಫ್ರೈ ರೆಸಿಪಿ. ಸೊ ಇದಕ್ಕೆ ಕಾಂಬಿನೇಷನ್ ಜೀರಾ ರೈಸ್. ಎರಡನ್ನು ಇವತ್ತು ಸಿಂಪಲ್ ಆಗಿ ಹೇಗೆ ಮಾಡೋದಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇವಾಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದ ತಕ್ಷಣ ಒಂದೆರಡು ಹಸಿಮೆಣಸನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಓಕೆ, ಇವಾಗ ನಾನು ಇದಕ್ಕೆ 2 ಪಲಾವ್ ಎಲೆ ಹಾಗೆ ಹೂವು ಅದನ್ನು ಹಾಕ್ತಾ ಇದ್ದೇನೆ, ಮತ್ತೆ 2 ಲವಂಗನ ಹಾಕ್ತಾ ಇದ್ದೇನೆ. ಇವಾಗ ಚೆನ್ನಾಗಿ ಹಣ್ಣಾಗಿರುವಂತ ದೊಡ್ಡ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ. ಟೊಮೆಟೊ ಹಾಕಿದ ನಂತರ ಉಂಟಲ್ವಾ, ನೀವು ಉಪ್ಪನ್ನ ಹಾಕ್ಕೊಳ್ಳಿ. ಬೇಗನೆ ಟೊಮೆಟೊ ಈರುಳ್ಳಿ ಎಲ್ಲ ಬೇಯುತ್ತೆ. ಸೊ ನಾನಿಲ್ಲಿ ನನಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿದೆ, ಯಾಕಂದರೆ ನಾನು ಬೇಳೆನ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ. ಸೊ ನೀವು ಸಹ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಅರಿಶಿನ ಹುಡಿ ಹಾಗೆ ಮೆಣಸಿನ ಹುಡಿ ಹಾಗೆಯೇ ಗರಂ ಮಸಾಲ ಎಲ್ಲನೂ ಒಂದೊಂದು ಸ್ಪೂನ್ ಹಾಕ್ತಾ ಇದ್ದೇನೆ. ಇವೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ನಾನು ಮುಂಚೆನೇ ತೊಗರಿಬೇಳೆ ಏನು ಬೇಯಿಸ್ಕೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದ ಮೇಲೆ ಸ್ವಲ್ಪ ತಿಕ್ಕಾಗುತ್ತೆ. ತುಂಬ ನೀರು ಮಾಡ್ಕೊಳ್ಬೇಡಿ, ತುಂಬ ನೀರು ಹಾಕೋಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿರಲ್ಲ. ದಾಲ್ ಫ್ರೈ ಯಾವಾಗಲೂ ಸ್ವಲ್ಪ ತಿಕ್ಕಾಗಿರಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ಇವಾಗ ಕುದಿ ಬಂದ ನಂತರ ನಾನು ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೇನೆ. ಕಸೂರಿ ಮೇಥಿ ಏನಿದೆ ಅದು ಆಪ್ಷನಲ್ಲೇ, ಹಾಕಿದರೆ ತುಂಬ ಒಳ್ಳೆ ಪರಿಮಳ ಬರುತ್ತೆ, ಟೇಸ್ಟ್ ಕೂಡ ಒಳ್ಳೆ ಇರುತ್ತೆ. ಹಾಕಿದರೆ ಒಳ್ಳೆಯದು, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಹಾಕದಿದ್ರೂ ನಡೆಯುತ್ತೆ. ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಇದು ಕುದಿ ಬಂದ ನಂತರ ರೆಡಿ ಆಯಿತು ಇವಾಗ ನಮ್ಮ ದಾಲ್ ಫ್ರೈ. ಇದಕ್ಕೆ ಕಾಂಬಿನೇಷನ್ ನಾನು ಪಟ್ ಅಂತ ಒಂದು ಜೀರಾ ರೈಸ್ ಮಾಡ್ತಾ ಇದ್ದೇನೆ. ಜೀರಾ ರೈಸ್ ಮಾಡೋದು ನಿಮ್ಮೆಲ್ಲರಿಗೂ ಗೊತ್ತು, ಬಟ್ ನಾನಿಲ್ಲಿ ಮುಂಚೆನೇ ಅನ್ನ ಇತ್ತು ಮಾಡಿದ್ದು, ಸೊ ಅದನ್ನು ಹಾಕಿಬಿಟ್ಟು ಪಟ್ ಅಂತ ಒಂದು ಕ್ವಿಕ್ಕಾಗಿ ಜೀರಾ ರೈಸ್ ಮಾಡ್ತಾ ಇದ್ದೇನೆ. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಫ್ರೇಗ್ರೆನ್ಸಿಗೋಸ್ಕರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸಹ ಹಾಕ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಎಷ್ಟು ಒಳ್ಳೆ ಪರಿಮಳ ಬರ್ತಿತ್ತು ಗೊತ್ತಾ. ನನಗೆ ಈಗಲೇ ಊಟ ಮಾಡಿಬಿಡುವ ಅಂತ ಅನಿಸ್ತಾ ಇತ್ತು, ಅಷ್ಟೊಳ್ಳೆ ಪರಿಮಳ ಬರ್ತಾ ಇತ್ತು. ಸೊ ನನ್ನ ಹತ್ರ ಮುಂಚೆನೇ ಮಾಡಿಟ್ಟಿರುವಂಥ ಬಾಸ್ಮತಿ ರೈಸ್ ಇತ್ತು, ಅದನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಇವಾಗ ಕ್ವಿಕ್ಕಾಗಿ ಜೀರಾ ರೈಸ್ ಸಹ ರೆಡಿಯಾಗಿದೆ. ಸೊ ದಾಲ್ ಫ್ರೈ ಒಟ್ಟಿಗೆ ಇದು ತುಂಬ ಚೆನ್ನಾಗಿರುತ್ತೆ, ನೀವು ಸಹ ಒಮ್ಮೆ ಟ್ರೈ ಮಾಡಿ ಆಯಿತಾ. ಇನ್ನೊಂದೇನೆಂದರೆ, ನಾನು ತುಂಬ ದಿನಗಳ ನಂತರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಯಿತು, ಯಾವ ವಿಡಿಯೋ ಸಹ ನನ್ನ ಚಾನಲಲ್ಲಿ ಹಾಕಿರಲಿಲ್ಲ.
ಸೊ ಮುಂದೆ ವಿಡಿಯೋಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾನೆ ಇರ್ತೀನಿ. ಟಿಪ್ಸ್ ಆಗಿರ್ಬಹುದು, ಹಾಗೆ ಆನ್ಲೈನ್ ಶಾಪಿಂಗ್ ಹಾಲ್ ಆಗಿರ್ಬಹುದು, ಎಲ್ಲಾನು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನಿಮಗೆ ಯೂಸ್ಫುಲ್ ಆಗಿರುವಂಥ ವಿಷಯಗಳನ್ನು ಹೇಳೋಕ್ಕೆ ಹಾಗೆ ವಿಡಿಯೋಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗಲೇ ಸಬ್ಸ್ಕ್ರೈಬ್ ಮಾಡದಿರೋರು ಅಂತ ಹೇಳ್ತಾ ಬಾಯ್.